ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಈಗಿನ ಕಾಲದಲ್ಲಿ ಮನೆಯವರೆಲ್ಲ ದುಡಿದ್ರು ಸಂಸಾರ ಸಾಗ್ಸೋದು ಎಷ್ಟು ಕಷ್ಟ ಅಂತ, ಅಂತದ್ರಲ್ಲಿ ಎಲ್ಲ ಬಾರನ್ನು ನಾನು ಒಬ್ಳೆ ಹೊತ್ಕೊಂಡಿದ್ದೀನಿ. ಅವ್ರು ಇದನ್ನ ಅರ್ಥನೇ ಮಾಡ್ಕೋತಿಲ್ಲ. ನಿನ್ ಮಾತು ಕೇಳಿ ಅವ್ರು ಬದಲಾದ್ರೆ ಸರಿ, ಇಲ್ಲ ಅಂದ್ರೆ ನಾನು ಬೇರೆ ದಾರಿನ ನೋಡ್ಕೋತೀನಿ. ಇದೇನಪ್ಪ ಇದು ಮಧುರ ಅವ್ರು ಈ ಅವತಾರದಲ್ಲಿ? ಮಧುರ ಅವ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಜೊತೆಗಿದ್ದಲ್ಲ ಹುಡುಗ ಅವ್ರ ಮೇಲೆ ದುಡ್ಡು ಚೆಲ್ತಾ ಇದ್ದ. ಸ್ವಿಮ್ಮಿಂಗ್ ಪೂಲ್ ಪೂರ್ತಿ ಸುತ್ತಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನೋಡಕ್ ಹೆಂಗ್ ಕಾಣ್ತಿದ್ರು ಅಂದ್ರೆ ಡಯಟ್ ಮಾಡಿರೋ ಮೀನ್ ನೀರಲ್ಲಿ ಬಿದ್ದು ಒದ್ದಾಡ್ದಂಗಿತ್ತು. ನೀವು ಮತ್ತೆ ಒಕ್ಕರ್ಸ್ಕೊಂಡ್ರಾ? ಅಲ್ಲ ರೀ, ಬೆಳಿಗ್ಗೆನೆ ಕಂಡೋರ್ ಮನೆಗೆ ಈ ರೀತಿ ನಿಮ್ ಕೆಟ್ಟ ಮುಖ ಹೊತ್ಕೊಂಡು ಬರ್ತಿರಲ್ಲ, ನಿಮ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಅಥವಾ ನಿಮ್ಗೆ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ಅಣ್ಣಪ್ಪನವ್ರೆ, ನಮ್ಗೆ ಮಾಡಕ್ ಶಾನೆ ಕ್ಯಾಮೆ ಅದೇ, ನೀವೇ ಕ್ಯಾಮೆ ಇಲ್ದ ಕಾಲೇ ಕೂತಿದರಿ. ನಾ ಹೇಳೋದನ್ನ ಕೇಳಿಸ್ಕೊಳ್ಳ ಅಂದ್ರೆ ಜೀವನ ಪೂರ್ತಿ ಖಾಲಿ ಆಗ್ಬಿಡ್ತದೆ. ಈ ಪುರಾಣ ಹೇಳೋದಕ್ಕೆ ನನ್ನ ಹತ್ರ ಬಂದ್ರಾ? ನೋಡಿ, ನಿಮ್ ಪುರಾಣ ಕೇಳೋದಕ್ಕೆ ಟೈಮ್ ಆಗಲಿ ಪೇಷನ್ಸ್ ಆಗಲಿ ನನಗಿಲ್ಲ. ಬಂದ್ ವಿಷಯ ಏನು ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡಿ. ಅಣ್ಣಪ್ಪನವ್ರೆ, ಈಗ ನಾ ಹೇಳೋದನ್ನ ಕೇಳಿಸ್ಕೊಳ್ಳ ಅಂದ್ರೆ ಜೀವನ ಪೂರ್ತಿ ಮಠದಲ್ಲೂ ಬದುಕಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡ್ತಿದಾರಿ. ಈ ಗೌಡ್ರೆ, ಈ ರೀತಿ ತಣ್ಣೀರಿಗೆ ಬಿಸಿನೀರು ಹಾಕೋದು, ಬಿಸಿನೀರಿಗೆ ತಣ್ಣೀರು ಹಾಕೋದನ್ನ ನಿಲ್ಲಿಸಿ ಬಂದ್ ವಿಷಯ ಏನು ಅಂತ ಹೇಳಿ. ನನ್ನ ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ. ಮದುವೆ ಎದೋಳು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು. ಇನ್ನೊಂದಿನ ಆ ಕೆಲಸನೂ ತಪ್ಪೋಯ್ತದೆ. ಯಾಕೆ ನೀವು ಬಂದು ಅಡುಗೆ ಮಾಡ್ತೀರಾ? ನಾನು ಬರಲ್ಲ, ನೀವು ಬರಲ್ಲ, ನಮ್ಮಿಬ್ಬರು ಜಾಗ ಬೇರೆಯವ್ರು ಬಂದು ನಿಂತಿರ್ತಾರೆ. ಗೌಡ್ರೆ, ಹುಚ್ಚಿಡ್ದಿದೆ ಅನ್ಸುತ್ತೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ರಾ? ನಿಮ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಇಲ್ಲಿಂದ ಹೋಗ್ತೀನಿ, ನೀವು ಇಲ್ಲೇ ಗುಟ ಹೊಡ್ಕೊಂಡು ಕೂತ್ಕೊಳ್ಳಿ. ನಿನ್ನೆ ರಾತ್ರಿ ಏನ್ ಮಾಡ್ತಾ ಇದ್ರಿ? ಕುಂಟೆ ಬಿಲ್ಲೆ ಆಡ್ತಿದ್ದೆ. ಕುಂಟೆ ಬಿಲ್ಲೆ ಆಡ್ತಿದ್ದು ನೀವಲ್ಲ, ಮಧುರ ಅವರು ಬೇರೆಯವ್ರ ಜೊತೆಗೆ ಆಡ್ತಾ ಇದ್ರು. ಗೌಡ್ರೆ, ನೀವ್ ಈ ರೀತಿ ಮಾತಾಡ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಮ್ಗೂ ಈ ತರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ, ಆದ್ರ ಪರಿಸ್ಥಿತಿ ಹಂಗ್ ಮಾತಾಡಿಸ್ತಾ ಇದೆ. ನೋಡಿ, ಇದೇ ಆಗಲ್ಲ. ಅದೇನು ಹೇಳ್ಬೇಕು ಅಂತಿದ್ರು ನೇರವಾಗಿ ಹೇಳಿ. ನಾನು ನೇರವಾಗಿ ಕೇಳ್ತಾ ಇರೋದು, ನಿನ್ನೆ ರಾತ್ರಿ ಏನ್ ಮಾಡ್ತಾ ಇದ್ರಿ? ಏನ್ ಹೇಳ್ತಿದ್ರೆ ಗೌಡ್ರೆ? ನಾನು ನನ್ನ ರೂಮಲ್ಲಿ ಮಲಗಿದ್ದೆ. ಒಬ್ರೇ ಮನೆ ಕಂಡಿದ್ರೆ ಏನ್ ಮಾತು ಅಂತ ಆಡ್ತಿರ್ರಿ? ಮದ್ವೆ ಆಗಿದೆ ಅಂದ್ಮೇಲೆ ಎಂಟಿ ಪಕ್ಕ ತಾನೇ ಮಲ್ಕೋಬೇಕು. ನೀವೇನೋ ನಿಮ್ ಹೆಂಡ್ರ ಜೊತೆ ಮನೆ ಕಂಡಿರ್ತಿದ್ದೀರಿ, ಆದ್ರೆ ನಿಮ್ ಹೆಂಡ್ರು ನಿಮ್ ಜೊತೆ ಮನೆ ಕಂಡಿದ್ರ? ಗೌಡ್ರೆ, ಈ ರೀತಿ ನಾನ್ ಸೆನ್ಸ್ ತರ ಮಾತಾಡ್ಬೇಡಿ. ನಾನು ಮೊದಲ ಒಟ್ಟಿಗೆ ಮಲಗಿದ್ವಿ, ನನಗೆ ಚೆನ್ನಾಗಿ ನೆನಪಿದೆ. ನಿಮ್ ನೆನಪಗ ಪಿಂಡ ಬಿತ್ತು. ನೀವು ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ರಿ, ಈಗಲೂ ನೋಡಿ ನಿದ್ದೆ ಗಂಡ್ಲೇ ಇದಾರಿ. ಹೊಸಿ ಆಚೆಗ್ ಬನ್ನಿ, ಹೇಳಿ, ಎದ್ದೇಳಿ, ಆಚರಿ ಈಚರಿ ಏನ್ ನಡೀತದ್ದು ಹೊಸಿ ನೋಡಿ. ನೀವೇನು ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಈ ರೀತಿ ಬದನೆಕಾಯಿ ಸೌತೆಕಾಯಿ ಇಡೋ ತರ ಮಾತಾಡೋದ್ ಬಿಟ್ಟು ಅದೇನು ಹೇಳ್ತಿರೋ ಕರೆಕ್ಟ್ ಆಗಿ ಹೇಳಿ. ನೆನಪ್ನವ್ರೆ, ನಾ ಈಗ ಹೇಳೋ ವಿಷಯ ಕೇಳಿಸ್ಕೊಂಡ್ಬಿಟ್ರೆ ನಿಮ್ಮ ಹೃದಯ ಕುಂಬಳಕಾಯಿ ತರ ವಾಡ್ದು ಏಡೋಳಾಗ್ಬಿಡ್ತದೆ. ಓಳಾದ್ರೆ ನಾನು ಜೋಡಿಸ್ಕೊತೀನಿ, ಅದೇನು ಅಂತ ಹೇಳ್ರಿ. ನೆನಪ್ನವ್ರೆ, ಈಗ ನಾ ಹೇಳ್ತಾ ಇರೋದು ಸಿಹಿಯಾದ ಸತ್ಯ ಅಲ್ಲ, ಘೋರವಾದ ಸತ್ಯ. ಅದನ್ನೇನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನೀರಿಲ್ದಿರೋ ಸೊಪ್ಪು ಬುದ್ದು ಪ್ರಾಣ ಬಿಟ್ಬಿಡ್ತಿದಾರೆ. ಏನ್ ಸತ್ಯ ಅಂತ ಹೇಳಿಲ್ಲ ಅಂದ್ರೆ ನೀರಿಲ್ದಿರೋ ಸಂಪುಗ್ ಬಿದ್ದು ಪ್ರಾಣ ಬಿಡೋದು ನಾನಲ್ಲ, ನೀವು. ನೆನಪ್ನವ್ರೆ, ಅದೇನಾಗ್ಬಿಟ್ಟದೆ ಅಂದ್ರೆ, ನೆನಪ್ನವ್ರೆ, ಮಧುರ ಅವರು ದಾರಿ ತಪ್ಪುಟ್ಟಾರೆ. ಅವರು ನಿಮ್ಮಿಂದ ದೂರ ಆಗೋದಿನ ಇನ್ ದೂರ ಇಲ್ಲ. ಗೌಡ್ರೆ, ದೂರ ಆಗೋದು ನನ್ನ ಮಧುರ ಅಲ್ಲ, ನೀವೇ ಏನೇನು ಹೇಳಿ ನನ್ನ ದಾರಿ ತಪ್ಪಿಸಿ ರೀಲ್ ಬಿಡ್ತಾ ಇದ್ದೀರಾ. ನಾ ಯಾಕ್ರಿ ಇಲ್ಲಿ ಬಿಡ್ಲಿ ಅಣ್ಣಪ್ಪನವ್ರೆ, ಇರೋ ಸತ್ಯನೇ ಹೇಳ್ತಾವನಿ. ಅವರು ರಾತ್ರಿನಾಗ ತುಂಡು ಬಟ್ಟೆ ಹಾಕೊಂಡು ಹೋಗೋದನ್ನ ನಾನೇ ನನ್ನ ಕಣ್ಣಾರ ನೋಡಿನಿ. ಗೌಡ್ರೆ, ನನ್ನ ಮಧು ಬಗ್ಗೆ ಅನುಮಾನ ಪಡ್ತಿದ್ದೀರಾ? ಈ ರೀತಿ ಮನೆಯಾಳ ಬುದ್ಧಿ ನಿಮ್ಗೆ ಯಾಕ್ರಿ ಬಂತು? ಅಣ್ಣಪ್ಪನವ್ರೆ, ನಾ ದೇವ್ರಾಣೆಗಳು ಸುಳ್ಳು ಹೇಳ್ತಾ ಇಲ್ಲ, ದಿಟನೇ ಹೇಳ್ತಾವನಿ. ನಿನ್ನ ರಾತ್ರಿನಾಗ ಅದು ಯಾರ್ದು ಜೊತೆಲಿ ಗಾಡಿಲಿ ಹೋಗೋದನ್ನ ನಾನು ನೋಡ್ದಿ. ಅದು ಅಲ್ದಿಯೇ ಮೊನ್ನೆ ರಾತ್ರಿ ಕಾರಲ್ಲಿ ಹೋಗೋದನ್ನ ನೋಡ್ದಿ. ಗೌಡ್ರೆ, ಇದು ಓವರ್ ಆಯ್ತು. ನೀವು ಮತ್ತೆ ಹಿಂಗೆ ಮಾತಾಡ್ತಿದ್ರೆ ನಿಮ್ ಕತ್ತಿಗೆ ಸಾಯಿಸ್ಬಿಡ್ತೀನಿ. ಸಾಯ್ಬೇಕಾಗಿರೋದು ನಾನಲ್ಲ, ಅವ್ರನ್ನ ಈ ಪರಿಸ್ಥಿತಿ ತಂದ್ರಲ್ಲ ನೀವು. ಅವ್ರ ಹತ್ರ ಹೋಗೋದನ್ನ ನೋಡಿದ್ರೆ ನನ್ನ ಹೃದಯದಲ್ಲಿ ಬಾಂಬ್ ಬಿಟ್ಟಂಗ ಆಯ್ತದೆ. ಅದು ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಜೀವನದಲ್ಲಿ ಏನ್ ನಡೀತಿದೆ? ಅಣ್ಣಪ್ಪನವ್ರೆ, ನಾ ಹೇಳೋದೆಲ್ಲ ದಿಟ. ನನ್ನ ಮಾತು ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವತ್ತು ರಾತ್ರಿನಾಗ ಅವ್ರು ಎಲ್ಲಿ ಹೋಯ್ತಾರೆ, ಏನ್ ಮಾಡ್ತಾರೆ ಅಂತ ಕದ್ ನೋಡಿ, ಆಗ ನಿಮ್ಗೆ ಗೊತ್ತಾಯ್ತದೆ. ಜಾನಿ, 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 ತಲೆ ತುಂಬಾ ನೋಯ್ತಾ ಇದೆ.
ಮೈ ಕೈಯೂ ನೋಯ್ತದ. ಗೌಡ್ರ ನೀವ್ ಯಾವಾಗ ಬಂದ್ರಿ? ಇಬ್ರು ಏನ್ ಮಾತಾಡ್ತಿದ್ದೀರಾ? ಮಧುರ ಅವ್ರೆ, ನಾನು ಬಂದು ಶಾನೆ ಓದ್ತಾಯ್ತು ನೀ. ಅದು ಅಣ್ಣಪ್ಪನವರು ಹಟ್ಟಿಲಿ ಖಾಲಿಯಾಗಿ ಕೂತಿದ್ರಲ್ಲ, ಖಾಲಿಯಾಗಿ ಕೂತಿರೋ ಬದಲು ಸ್ವಿಮ್ಮಿಂಗ್ ಪೂಲ್ ತೊಳೆಯೋ ಕೆಲಸ ಅದ ಮಾಡಿ ಅಂತ ಹೇಳ್ದು. ಅದಕ್ಕೆ ಅವರು ಸ್ವಿಮ್ಮಿಂಗ್ ಮಾಡ್ತೀನೋ ಹೊರ್ತು ಸ್ವಿಮ್ಮಿಂಗ್ ಪೂಲ್ ತೊಳೆಯಲ್ಲ ಅಂದರು. ಮಧುರ ಅವ್ರೆ, ನೀವೇನಾ ರಾತ್ರಿನಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಂದಾಗದ? ಗೌಡ್ರೆ ನಾನು ಯಾಕೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಲಿ? ಮತ್ತೆ ಇದಕ್ಕಿದ್ದಾಗಲೇ ನೆಗಡಿ ಹೆಂಗ್ ಬಂತು? ಗೌಡ್ರೆ ಎಂತ ಪ್ರಶ್ನೆ ಅಂತ ಕೇಳ್ತೀರ? ಶೀತ ಯಾಕಾಗತ್ ಯಾರಿಗ್ ಗೊತ್ತು? ಜಾನಿ, ನಂಗೆ ಇವತ್ತು ಕಾಫಿ ಬೇಡ, ಶುಂಠಿ ಕಷಾಯ ಮಾಡ್ಕೊಡಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಅದನ್ನ ಕುಡಿದ್ಮೇಲೆ ಮೈ ಕೈನೋ ವಾಸಿ ಆಗ್ಬೋದು. ರೂಮಲ್ಲಿ ಇರ್ತೀನಿ, ಅಲ್ಲಿಗೆ ತಂದ್ಕೊಡಿ. ಗೌಡ್ರೆ ಸ್ವಿಮ್ಮಿಂಗ್ ಪೂಲ್ ವಿಷಯ ಯಾಕೆ ಮಾತಾಡಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಣ್ಣಪ್ಪನವ್ರೆ, ನನ್ನ ರಾತ್ರಿ ಯಾರ ಜೊತೆಗೂ ಗಾಡೀಲಿ ಹೋದ್ರು ಅಂತ ಹೇಳಿದ್ನಲ್ಲ, ಗಾಡೀಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ತವೇ ಇದ್ರು. ಅಷ್ಟೇ ಅಲ್ಲ, ಮೊನ್ನೆ ರಾತ್ರಿ ಯಾರ ಜೊತೆಗೂ ಕಾರಲ್ಲಿ ಹೋದ್ರು ಅಂತ ಹೇಳಿದ್ನಲ್ಲ, ಕಾರಲ್ಲಿ ಹೋಗ್ಬಿಟ್ಟು ಹೆಡ್ಲೈಟ್ ಹಾಕೊಂಡು ಅದ್ರ ಮುಂದೆ ಇವ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಇವ್ರನ್ನೆಲ್ಲ ಒಂದು ದುಡ್ಡು ಹೊಡಿತಿದ್ದಂತೆ. ಗೌಡ್ರ ನೀವು ಇದನ್ನೆಲ್ಲ ನೋಡಿದ್ರ? ನಾನಲ್ಲ, ನಮ್ಮ ಅಂಗಡಿಯವ್ ನೋಡಿ ಹೇಳ್ದ. ಅಣ್ಣಪ್ಪನವ್ರೆ, ಇನ್ನು ತಡ ಮಾಡಿದ್ರೆ ನಿಮ್ಮ ಜೀವನ ಮುಳ್ಳಿದ್ದು ನಿಂತೋಗಿರೋ ನಿಮ್ಮ ವಾಚ್ ಥರ ಆಗ್ಬಿಡುತ್ತೆ. ಗೌಡ್ರೆ ನನ್ನ ಜೀವನ ಹಾಗಿರ್ಲಿ, ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ದೇವ್ರು ನಿಮ್ಮಂತಿಯನ್ನ ಯಾವತ್ತು ಬರ್ತಿದ್ದಾನೋ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಾಳೆನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. 5 minutes ರೆಡಿಯಾಗಿ ಬರ್ತೀನಿ. ಹಲೋ, ಏನಣ್ಣಪ್ಪನವ್ರು ಇಷ್ಟೊತ್ತನ ಫೋನ್ ಮಾಡ್ಬಿಟ್ಟಿದ್ದಾರಿ? ರೀ ಗೌಡ್ರೆ, ನನ್ನ ನೆಮ್ಮದಿನ ಹಾಳು ಮಾಡಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ? ಅಣ್ಣಪ್ಪನವ್ರೆ, ನಮ್ಮ ಮನೆ ಕಂಡಿದ್ರೆ ಒಂದೇ ರಿಂಗ್ ಫೋನ್ ರಿಸೀವ್ ಮಾಡ್ತಿದ್ನಾ? ಮಧುರ ಅವರು ಹೆಂಗ್ ಹೋದರು ಅನ್ನೋ ಯೋಚನೆಲ್ಲ ಕೂತಿದ್ದೇನಿ. ನಿಂತು ಹೋದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಅಣ್ಣಪ್ಪನವ್ರೆ, ನಾ ಹೇಳ್ದದು ನೀವು ಯೋಚನೆ ಮಾಡ್ತಾ ಇದ್ರಿ ಅನ್ನೋ ಯೋಚನೆಯಲ್ಲಿ ನಾನು ಇದ್ದ ಮಾಡಿಲ್ಲ ಅಂತ. ಗೌಡ್ರೆ, ಮಧು ರೆಡಿ ಆಗೋಕೆ ಹೋಗಿದ್ದಾಳೆ, ಅವಳಿಗೆ ಹೊರಗಡೆ ಬರ್ಬೋದು, ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಅಣ್ಣಪ್ಪನವ್ರೆ, ಹಂಗಾರ ಒಂದು ಕೆಲಸ ಮಾಡಿ, ನೀವು ಆಚೆಗೆ ಬನ್ನಿ, ನಾನು ಆಚೆಗೆ ಬರ್ತೀನಿ. ನಾನು ಬಂದೆ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ, ಈಗಲಾದ್ರೂ ಗೊತ್ತಾಯ್ತಾ ನಾ ಮದ್ದಿಟ ಅಂತ? ಹೌದು ಗೌಡ್ರೆ, ಮಧು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನ್ನ ಜೀವನ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ ಗೌಡ್ರೆ. ಅಣ್ಣಪ್ಪನವ್ರೆ, ಗಂಡಸು ಕಂಟ್ರೋಲ್ ತಪ್ಪದಾಗ ಹೆಂಗ್ಸು ಈ ತರ ಆಗ್ಬಿಡ್ತಾರೆ. ನೀವು ಕ್ಯಾಮೆ ಮಾಡ್ಕೊಂಡಿದ್ರೆ ಅವ್ರು ಈ ತರ ದಾರಿ ತುಳಿತಾ ಇದ್ರಾ? ಗೌಡ್ರೆ, ನಾನಿದು ಕೆಲಸ ಮಾಡಲ್ಲ ಅಂತೀನ, ನನ್ನ ಲೆವೆಲ್ ಯಾವುದೋ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂತ ಮನೇಲಿದ್ದೀನಿ ಅಷ್ಟೇ. ಅಣ್ಣಪ್ಪನವ್ರೆ, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಯಾವ್ದು ಇಲ್ಲ. ನಾವು ಮಾಡೋ ಕ್ಯಾಮೆ ಮೇಲೆ ಅದು ಒಳ್ಳೇದ ಕೆಟ್ಟದ ಅಂತ ಗೊತ್ತಾಯ್ತದೆ. ಗೌಡ್ರೆ, ನನ್ನ ಜೀವನ ಬರ್ಬಾದಾಗೋಯ್ತು ಗೌಡ್ರೆ. ಬಾಬಣ್ಣ, ಇಷ್ಟೊತ್ತಲ್ಲಿ ಇಬ್ರು ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಚಂದನ ಅವ್ರೆ, ಇಷ್ಟೊತ್ತಲ್ಲೂ ನೀವು ನಮ್ಮ ಬಾಬಣ್ಣನ್ ಬಿಡೋದಿಲ್ವಾ? ಅಲ್ಲ ಕುತ್ಕೊಳ್ಳಿ, ನೀನ್ ಯಾಕಮ್ಮೆ ಎದ್ದು ಬಂದೆ? ಹೋಗ್ ಮನಿಕ ಹೋಗು. ಬಾಬಣ್ಣ, ನೀವಿಲ್ದ ನಾನು ಹೆಂಗ್ ಮಲ್ಕೊಳ್ಳಿ? ನೀವು ನನ್ನ ಪಾಂಪ್ಲೆಟ್ ಮ್ಯಾನ್ ಅಲ್ವಾ? ಅದು ಪಾಂಪ್ಲೆಟ್ ಮ್ಯಾನ್ ಅಲ್ಲ ಕಮ್ಮೆ, ಕಂಪ್ಲೀಟ್ ಮ್ಯಾನ್. ಹೇಳಿದ್ರೆ ಚಾಡ. ಪುಟ್ಟಮಲ್ಲಿ ಅವರೇ, ಗೌಡ್ರು ಯಾವ ಹೆಂಗಲ್ಲ ನಿಮ್ಗೆ ಕಂಪ್ಲೇಂಟ್ ಮ್ಯಾನ್ ತರ ಕಾಣ್ತಾರೆ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಓ ಅಣ್ಣಪ್ಪನವ್ರೆ, ನನ್ನ ವಿಷಯ ಬುಟ್ಟಾಕಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನೀವು ಹೊಸಿ ಯಾವ ಮಾರಿದ್ರು
ನಿಮ್ಮ ಜೀವನ ಜೋಗ ತುತ್ತ ತುದಿಗೆ ಬಂದು ನಿಂತ್ಕೊಂಡ್ಬಿಡ್ತದೆ. ಆಗ ಕಂಪ್ಲೀಟ್ ಮ್ಯಾನ್ ಯಾರ ಇನ್ಕಂಪ್ಲೀಟ್ ಮ್ಯಾನ್ ಯಾರ ಅಂತ ಗೊತ್ತಾಯ್ತದೆ. ಬಾಬಣ್ಣ ಇಷ್ಟೊತ್ತಲ್ಲಿ ಏನ್ ಮಾತಾಡಿರಿ ಬರೀ ಹೋಗವು ಕಡಿಮೆ ಹೋಗೋ ಕಂಪ್ಲೀಟ್ ಮ್ಯಾನ್. ಮಧು ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳು ಜ್ಯೂಸ್ ಕುಡ್ದಿರೋದನ್ನ ನೋಡಿದ್ದೆ, ಈ ರೀತಿ ಮದ್ಯಪಾನ ಮಾಡಿರೋದನ್ನ ಯಾವತ್ತೂ ನೋಡಿರ್ಲಿಲ್ಲ. ಇದನ್ನೇನಾದ್ರೂ ಜನ ನೋಡಿದ್ರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿರೋದು. ಗೌಡ್ರೆ, ನನ್ನ ಜೀವನ ಹೀಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ಏನ್ ಮಾಡೋದು ಅಣ್ಣಪ್ಪನವ್ರೆ, ನಮ್ಮ ಮಟ್ಟಿ ಅಲ್ಲ ನಾವೇ ಕುಡಿಬೇಕು ಅನ್ಕೊಂಡಿರ್ತೀವಿ. ಆದ್ರೆ ಕದ್ದು ಬಂದು ಕುಡ್ಕೊಂಡೋಗೋ ಕೊತ್ತಿ ಬಗ್ಗೆ ನಾವು ಯೋಚನೆನೇ ಮಾಡಿರಲ್ಲ. ಅದಕ್ಕೆ ಹೇಳೋದು ನಮ್ಮ ಹುಷಾರ್ಲಿ ನಾವಿರ್ಬೇಕು ಅಂತ. ನನ್ನ ಹುಷಾರ್ಲೆ ನಾನಿದ್ದೆ ಗೌಡ್ರೆ, ಆದ್ರೆ ಎಲ್ಲ ಗೊತ್ತಿರೋ ಮಧು ಈ ರೀತಿ ಮಾಡ್ತಿರೋದು ಸರಿನಾ? ಓ ಅಣ್ಣಪ್ಪನವ್ರೆ, ಸರಿ ತಪ್ಪುಗಳ ಬಗ್ಗೆ ಈಗ ಯೋಚನೆ ಮಾಡಕ್ ಆಗಲ್ಲ. ಒಟ್ಟ ಅಷ್ಟಾಗ ತುಂಬಿಸ್ಕೋಬೇಕು, ಖಾಲಿ ಒಟ್ಟಲ್ಲಿ ಜೀವನ ನಡೆಯಲ್ಲ. ಅದೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲ ಗೌಡ್ರೆ, ನಾನ್ ಪರಿಹಾರ ಕೊಡ್ತಿದ್ದೆ. ಹಂಗನ್ಕಂಡೆ ಅವರು ಇಷ್ಟ ದಿನದವರೆಗೆ ಜೀವನ ಸಾಗಿಸಿದ್ರು. ಇಷ್ಟ ದಿನ ಆದ್ರೂ ನೀವು ಯಾನು ಕಿತ್ತ ಬಗ್ತೆ ಖಾಲಿ ಸೌಟಾಡ್ಸೋದ್ ನೋಡಿ ಅವರು ಹಿಂಗೆ ಇದ್ರೆ ನನ್ನ ಜೀವನ ಸಾಗಲ್ಲ ಅಂತ ಬೇರೆ ದಾರಿ ನೋಡ್ಕೊಂಡ್ರು. ಅಲ್ಲ ಅಣ್ಣಪ್ಪನವ್ರೆ, ಜೀವನ ನಡ್ಸೋ ತಾಕತ್ತಿಲ್ಲ ಅಂದ್ಮೇಲೆ ನೀವ್ ಯಾಕೆ ಮದುವೆ ಮಾಡ್ಕೊಂಡ್ರಿ? ಈ ತರ ಜಂಜಾಟ ಅನುಭವಿಸೋ ಬದಲು ಚಿಕ್ಕವ್ರ ಜೊತೆಗೆ ಜೂಟ್ ಆಟ ಆಡ್ಕೊಂಡು ಇರ್ಬೋದಾಗಿತ್ತಲ್ವಾ? ಗೌಡ್ರೆ, ಏನೇನೋ ಮಾತಾಡ ನನಗೆ ಕೋಪ ಬರ್ಸ್ಬೇಡ್ರಿ. ಚೆನ್ನಾಗಿ ಹೇಳಿದ್ರಿ ಅಣ್ಣಪ್ಪನವ್ರೆ. ಕರೆಂಟ್ ಅವರ ಮಿಕ್ಸಿ ಮೇಲೆ ಕೋಪ ತೋರ್ಸುರು ಅಂದಂಗ ನೀವು ಮಾಡ್ರ ತಪ್ಪು ನನ್ ಮೇಲೆ ಯಾಕೋ ಕೋಪ ತೋರ್ಸಿರಿ? ನೀವು ಸರಿಯಾಗಿದ್ರೆ ಮಧುರ ಅವ್ರು ಇವತ್ತು ಈ ಪರಿಸ್ಥಿತಿ ಬತ್ತಿದ್ರ. ಐ ಲೈಕ್ ಇಟ್. ಎಂತ ರಿಂಗ್ ಮಾಸ್ಟ್ರೆ, ಇಷ್ಟು ದಿವಸ ಕೇಡಿಗಳ ನಮೂನೆ ಇದ್ದವರು ಇವತ್ತು ಕಿಲಾಡಿ ಜೋಡಿಗಳ ನಮೂನೆ ಕೂತಿದ್ದೀರಾ? ಎಂತ ವಿಷಯ? ಇವತ್ತು ನಿನ್ಗೊಂದು ಹೆಣ್ಣು ನೋಡೋಣ ಅಂತ ಮಾತಾಡ್ತಾ ಕೂತಿದ್ವಿ ಕಣ. ಐ ಲೈಕ್ ಇಟ್. ಆದ್ರೆ ನಿಮ್ಮ ಮುಸುಂಟು ನೋಡಿದ್ರೆ ನನಗೆ ಹೆಣ್ಣು ನೋಡುವ ಕಳೆ ಕಾಣ್ತಾ ಇಲ್ಲಲ್ಲ. ನಿಮಗೆ ಸಿಕ್ಕಿರುವ ಹೆಣ್ಣುಗಳನ್ನು ಕಳ್ಕೊಳ್ಳುವ ಕಳೆ ಕಾಣ್ತಾ ಉಂಟು. ಅಡ ಕಲ್ಟಿವೇಟ್ರು ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಬೇಡ ಪಾಪ. ಮೊದ್ಲೇ ಅಣ್ಣಪ್ಪನವರು ಟೆನ್ಷನ್ ಅವ್ರೆ, ಇನ್ನೊಸಿ ಮಾತಾಡಿ ಟೆನ್ಷನ್ ಹೋಗ್ಬೇಡ, ಬಾಯ್ ಮುಚ್ಕೊಂಡು ಎದ್ದು ಕೂಡ. ಐ ಡೋಂಟ್ ಲೈಕ್ ಇಟ್. ಜಾನಿ ಬಾಯ್, ನೀವು ಟೆನ್ಷನ್ ಅಲ್ಲಿ ಇದ್ರೆ ನನಗೆ ಅದನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ. ನಿಮಗೆ ಎಂತ ಬೇಜಾರಾಗಿದೆ ಹೇಳಿ, ಆ ಬೇಜಾರನ್ನು ಬೇಜಾರು ಮಾಡಿದಾಗ ದೂರ ಮಾಡ್ತೇನೆ. ಅಪ್ಪ ತಂದೆ ಎರಡು ಒಂದೇ ಹೇಳಿ ಮುಂದೆ. ಗೌಡ್ರೆ, ನೀವು ಇಲ್ಲಿಂದ ಹೋಗಕ್ ಹೇಳಿ ಗೌಡ್ರೆ, ಇಲ್ಲಾಂದ್ರೆ ಇಲ್ಲೊಂದು ಕೊಲೆ ಆಗ್ಬಿಡುತ್ತೆ. ಅಡ ಕಲ್ಟಿವೇಟ್ರು ಕೇಳಿಸ್ಕೊಂಡ್ಯಾ? ಮದ್ವೆ ಆಗಿಲ್ಲ, ಮಕ್ಳಾಗಿಲ್ಲ, ಈಗ್ಲೇ ಸಾಯ್ಬೇಕಾ? ಎದ್ದು ಹೋಗುಣ. ಮದುವೆ ಆದ್ರೆ ಮಕ್ಕಳಾಗ್ತದ ಅಣ್ಣಪ್ಪ? ಹೌದು. ಮತ್ತೆ ನಿಮಗಿನ್ನು ಮಕ್ಕಳೇ ಆಗ್ಲಿಲ್ಲ? ಲೇ ರಾಖಿ, ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ. ಮನುಷ್ಯನನ್ನು ಸಾಯಿಸುದ್ರಲ್ಲೂ ಒಂದು ನಮ್ಮನೆ ಥ್ರಿಲ್ ಇರ್ತದೆ ಮಾರ್ರೆ. ಅದು ನೀವು ಹೇಗೆ ನನ್ನನ್ನು ಸಾಯಿಸ್ತಾರೆ ಅಂತ ನನಗೀಗ ನೋಡ್ಬೇಕು. ಬನ್ನಿ, ಸಾಯಿಸಿ ಸಾಯಿಸಿ. ಕೂತ್ಕೊಳ್ಳಿ. ಗೌಡ್ರೆ, ನನ್ಗೆ ಇಲ್ಲಿರೋದಕ್ಕೆ ಹಿಂಸೆ ಆಗ್ತಿದೆ. ಮೊದ್ಲಿನಿಂದ ದೂರ ಎಲ್ಲಾದ್ರೂ ಕರ್ಕೊಂಡೋಗಿ. ಅಣ್ಣಪ್ಪನವ್ರೆ, ದಂಡಲ್ಲಿದ್ದಲ್ಲೇ ಕಣ್ಣು ಮುಚ್ಚಲ್ಲ ಆಟ ನಡೀತದೆ ಅಂದ್ಮೇಲೆ ದೂರ ಕೊಂಟವ್ರ ಅಟ್ಟಿ ಕತೆ ಏನಾಗ್ಬೇಡ. ಗೌಡ್ರೆ, ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಹೇಳ್ಬೇಕು. ಅಣ್ಣಪ್ಪನವ್ರೆ, ನೀವೇ ಒಂದು ಕೆಲಸ ಹುಡುಕೊಂಡು ಕೆಲಸ ಮಾಡಿದ್ರೆ ಸಮಸ್ಯೆ ಬಗೆಹರಿಬೋದು. ಇದ್ದಕ್ಕಿದ್ದಾಗೆ ಕೆಲಸ ಸಿಗ್ಬೇಕು ಅಂದ್ರೆ ಹೇಗೆ ಸಿಗುತ್ತೆ ಗೌಡ್ರೆ? ಅದಕ್ಕೂ ಟೈಮ್ ಬೇಕಲ್ವಾ? ಟೈಮ್ ಕಾಯ್ತಾ ಕೂತ್ಕೊಂಡ್ಬಿಟ್ರೆ ಗ್ರಾಚಾರ ಕಿತ್ತೋಗ್ಬಿಡ್ತದೆ. ಅಣ್ಣಪ್ಪನವ್ರೆ, ಈಗ ಒಂದು ಕೆಲಸ ಮಾಡ, ಮಧುರ ಅವ್ರ ತಮ್ಮ ಹೋಗ್ಬಿಟ್ಟು ನಿಮಗೆ ಕೆಲಸ ಸಿಕ್ಕದಂತ ಸುಳ್ಳು ಹೋಗ್ಬಿಡೋ. ಆಗ ಅವ್ರು ರಾತ್ರಿನಾಗ ಆಚೆಗೋಗೋದು ತಪ್ಪುತ್ತೆ. ನೋಡ್ರೆ, ನನ್ನ ಲವ್ ಮಾಡಿ ಮದ್ವೆ ಆಗ್ಬೇಕಾದ್ರೆ ಏಜ್ ಪ್ರೂಫ್ ನೋಡಿ ಮದ್ವೆ ಆದವಳು ಇನ್ ಕೆಲಸ ಸಿಕ್ಕಿದೆ ಅಂದ್ರೆ ನಂಬಿಡ್ತಾಳ? ಗೌಡ, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ನನ್ನಿಂದ ಏನಾಗಬೇಕಾಯ್ತುಡ? ನಿಮ್ಮಿಂದ ಏನೂ ಆಗ್ಬೇಕಾಗಿಲ್ಲ ಬಿಡಿ ಸರ್. ನಿಮ್ಮ ಹೆಂಡತಿ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್, ನೋಡಕ್ಕೆ 2 ಕಣ್ಣು ಸಾಲದು. ಅವ್ರು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಮುಂದಕ್ಕೆ ಒಳ್ಳೆ ಡ್ಯಾನ್ಸರ್ ಆಗ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋದು ಮೈ ಮೇಲೆ ಎಚ್ಚರ ಇರ್ಲಿ. ನಿನ್ ಸುಳ್ಳೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ ಸರ್. ನಮ್ಮ ತಾಯಿ ಹೆಣಗಳು ನಾನು ಹೇಳ್ತಿರೋದೆಲ್ಲ ನಿಜ ಸರ್. ಒಂದಿನ MG ರೋಡಲ್ಲಿ ಡ್ಯಾನ್ಸ್ ಮಾಡೋದು ನೋಡಿದೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಡ್ಯಾನ್ಸ್ ಮಾಡೋದು ನೋಡಿದೆ, ನೆನ್ನೆ ಹಾಕಿ ಗ್ರೌಂಡಲ್ಲಿ ಡ್ಯಾನ್ಸ್ ಮಾಡೋದು ನೋಡಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ಬಿಟ್ರು. ತಲಾ ಕೆಡ್ಸ್ಬೇಡ, ಸುಮ್ಮನೆ ಹೊಂಟೋಯ್ತಾರೋ. ಅವ್ರ ಕತೆ ಬಿಡಿ ಸರ್, ಏನೇ ಆಗ್ಲಿ ನಿಮ್ಮ ಹೆಂಡತಿ ಸೂಪರ್ ಡ್ಯಾನ್ಸರ್ ಸರ್. ಕೂತ್ಕೊಳ್ಳಿ.
ಏನ್ ಸರ್ ನಿಜ ಹೇಳಿದ್ರೆ ಹಿಂಗ ಹೊಡೆಯೋದು? ಈಗಿನ ಕಾಲದಲ್ಲಿ ನಿಯತಿಗೆ ಬೆಲೆ ಇಲ್ಲ ಅಂತ ನಿಮ್ಮಿಂದ ಗೊತ್ತಾಯ್ತು. ನಿಮ್ಮ ಹೆಂಡ್ತಿನ ಎಲ್ಲಾದ್ರೂ ಕುಣಿಸ್ಕೊಳ್ಳಿ, ಎಲ್ಲಾದ್ರೂ ಕುಣಿಲಿ, ನನ್ಗೇನಾಗ್ಬೇಕು? ಗೌಡ್ರೆ ಇವತ್ತು ಅಂಗಡಿ ಬರ್ತೀರಾ ತಾನೆ? ಬತ್ತೀನಿ ನಟ. ನೋಡಿದ್ರ ಗೌಡ್ರೆ, ಆ ದಿಲ್ ಬೀದಿಲ್ ಹೋಗೋರೆಲ್ಲ ನನ್ನ ಹೆಂಡತಿ ಬಗ್ಗೆ ಹಗುರವಾಗಿ ಮಾತಾಡ ಹೋಗಾಯ್ತು. ಇದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಗೌಡ್ರೆ. ನನ್ನ ಹೆಂಡತಿ ಹತ್ರ ಕೆಲಸ ಸಿಕ್ತು ಅಂತ ಮಾತ್ರ ಸುಳ್ಳು ಹೇಳಕ್ ಆಗಲ್ಲ. ಹಂಗಾರ ಒಂದು ಕೆಲಸ ಮಾಡವಣ್ಣ ಅಪ್ಪನವ್ರೆ, ನಾನು ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ. ಅದನ್ನ ಮಧುರವ್ರು ಕೊಟ್ಬಿಟ್ಟು ಕೆಲಸ ಸಿಕ್ಕದಾಯ್ತ ಸುಳ್ಳು ಹೋಗ್ಬಿಡಿ. ಗೌಡ್ರೆ, ನಿಮ್ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ತೀರ್ಸೋದು ಬ್ಯಾಡಿ ಬಿಡಿ ಅಣ್ಣ ಅಪ್ಪನವ್ರೆ. ಎಲ್ಲಿವರೆಗೂ ಈ ಋಣ ನಿಮ್ಮ ಮೇಲೆ ಇರ್ತದೋ ಅಲ್ಲಿವರೆಗೂ ನೀವು ನನ್ನ ಕೈ ಗೊಂಬೆ ಆಗಿರ್ತದೆ ರೀ. ನೋ ಭರತ್, ನಂಗೆ ಯಾವುದೇ ರೀತಿ ಬೇಜಾರಿಲ್ಲ. ನಿಮ್ಮ ಜೊತೆ ವರ್ಕ್ ಮಾಡ್ತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿದೆ. ನೋನು ಜಾನಿಗೆ ವಿಷಯ ಗೊತ್ತಿಲ್ಲ, ಗೊತ್ತಾದ್ರೆ ಸುಮ್ಮನೆ ಕೂಗಾಡ್ತಾರೆ, ಆಮೇಲೆ ನಿಮ್ಗೆ ತೊಂದರೆ ಆಗ್ಬೋದು. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಡಾಲಿ, ಏನಿವತ್ತು ತುಂಬಾ ಖುಷಿಯಾಗಿದ್ಯಾ? ನಾನು ಯಾವಾಗಲೂ ಹೀಗೆ ಇರ್ತೀನಿ. ಏನು ನೀವು ತುಂಬಾ ಖುಷಿಯಾಗಿರೋ ಥರ ಇದೆ? ನಾನು ಯಾಕೆ ಖುಷಿಯಾಗಿದ್ದೀನಿ ಅನ್ನೋ ವಿಷಯ ಗೊತ್ತಾದ್ರೆ ನೀನ್ ತುಂಬಾ ಖುಷಿ ಪಡ್ತೀಯಾ? ಹೌದಾ? ಹಾಗಾದ್ರೆ ಆ ವಿಷಯ ಏನು ಅಂತ ನಂಗೂ ಹೇಳಿ, ನಾನು ಖುಷಿ ಪಡ್ತೀನಿ. ನನಗೆ ಕೆಲಸ ಸಿಕ್ತು. ವಾವ್ ಜಾನಿ, ನಿಮಗೆ ಕೆಲಸ ಸಿಕ್ತಾ? ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಡಾರ್ಲಿಂಗ್, ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ನಿನಗೆ ಟೋಪಿ ಅಂಡ್ ಟೋಪಿ ಕಂಪನಿ ಗೊತ್ತಾ? ಅದೇ ಬ್ಯಾಂಗ್ಳೂರಲ್ಲಿರೋ ಟಾಪ್ ಅಂಡ್ ಟೋಪಿ ಕಂಪನಿ. ಹಾ, ಅದೇ ಕಂಪ್ನಿಲಿ ನನಗೆ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದೆ. ನನ್ನ ಟ್ಯಾಲೆಂಟು ಪರ್ಫಾರ್ಮೆನ್ಸ್ ನೋಡಿ 2 ತಿಂಗಳು ಸ್ಯಾಲ್ರಿನ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ. ತಗೋ 50,000. ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಜಾನಿ, ಟಾಪ್ 1 ಕಂಪನಿಲಿ ಕೆಲಸ ಗಿಟ್ಟಿಸ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಟ್ಯಾಲೆಂಟ್ನ ಮೆಚ್ಚಬೇಕಾದ್ದೆ. ನಾನು ಹೇಳ್ತಿರ್ಲಿಲ್ವಾ ಡಾರ್ಲಿಂಗ್, ಒಂದಲ್ಲ ಒಂದಿನ ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗುತ್ತೆ ಅಂತ. ಆ ದಿನ ಇವತ್ತು ಬಂದಿದೆ. ಆ ಕಂಪನಿ ಮ್ಯಾನೇಜರ್ ನನ್ನ ಟ್ಯಾಲೆಂಟ್ ನೋಡಿ ಫಿದಾ ಆಗ್ಬಿಟ್ಟ. ಇಂಟರ್ವ್ಯೂ ಮುಗೀತಿದ್ದ ಹಾಗೆ ನನ್ನ ಕರ್ಕೊಂಡೋಗಿ ಇಡೀ ಸ್ಟಾಫ್ಗೆ ಪರಿಚಯ ಮಾಡಿಸ್ದ. ಇಷ್ಟು ದಿವಸ ನೀನು ಎಲ್ಲಿದ್ದೆ, ಮೊದಲೇ ಸಿಗ್ಲಿಲ್ಲ ಅಂತ ಕೇಳ್ದ. ವೆರಿ ಗುಡ್ ಜಾನಿ, ಅಂತ ನಿಮಗೆ ಕೆಲಸ ಸಿಕ್ತಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಯಾವಾಗ್ಲಿಂದ ಕೆಲಸ ಜಾಯ್ನ್ ಆಗ್ತಿದ್ರಾ? ಇನ್ನು 2 ತಿಂಗಳು ಬಿಟ್ಟು. 2 ತಿಂಗಳಾದ್ಮೇಲೆ ಮಾಡೋ ಕೆಲಸಕ್ಕೆ ಈಗಲೇ ಅಡ್ವಾನ್ಸ್ ಕೊಟ್ರಾ? ಡಾರ್ಲಿಂಗ್, ಅವ್ರದ್ದು ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ತಿದೆಯಂತೆ. ನನ್ನಂತ ಟ್ಯಾಲೆಂಟ್ನ ಮಿಸ್ ಮಾಡ್ಕೋಬಾರ್ದು ಅಂತ 2 ತಿಂಗಳು ಸ್ಯಾಲ್ರಿ ಮೊದಲೇ ಕೊಟ್ಟು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಾನಿ, ಅಂತೂ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋ ಟೈಮ್ ಬಂತು. ಈ ಕೆಲಸನಾದ್ರೂ ನಿಯತ್ತಾಗಿ ಮಾಡಿ. ಡೋಂಟ್ ವರಿ ಡಾರ್ಲಿಂಗ್, ಇನ್ನು ಮುಂದೆ ನಿನ್ನ ರಾಣಿ ಥರ ನೋಡ್ಕೊತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. 5 minutes ರೆಡಿಯಾಗಿ ಬರ್ತೀನಿ. ಬಾಬಣ್ಣ, ನಿಮ್ ಫ್ಯಾನ್ ರಿಂಗ್ ಆಯ್ತಾ ಇದೆ. ಅದು ಫ್ಯಾನ್ ಅಲ್ಲ ಕಮ್ಮೆ, ಫೋನು. ಹಿಡಿದ್ರೆ ಜಾಡ, ಹಿಡ್ಕೊಳ್ಳಿ. ಅಣ್ಣಪ್ಪನವ್ರೆ, ಗೌಡ್ರೆ, ಮಧು ಮತ್ತೆ ರೆಡಿ ಆಗೋಕ್ ಹೋಗಿದ್ದಾಳೆ ಗೌಡ್ರೆ. ಅಣ್ಣಪ್ಪನವ್ರೆ, ನಿಮಗೆ ಕೆಲಸ ಸಿಕ್ಕದಂತ ಹೇಳೋದ್ಮೇಲೆ ಅವ್ರು ಆಚೆಗೋಯ್ತಾ ಇದಾರ? ಹೌದು ಗೌಡ್ರೆ, ಈಗ ತಾನೇ ಒಳಗಡೆ ಹೋದ್ಲು. ನನಗನ್ಸುತ್ತೆ ಅವಳು ನನ್ನ ಕೈ ಕೊಟ್ಟು ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಅಂತ. ನಿಮಗಷ್ಟೇ ಅಲ್ಲ, ನನಗೂ ಕೈ ಕೊಟ್ಟು ಹೋಯ್ತಾ ಅವ್ರೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾಕ್ರಿ ಕೈ ಕೊಟ್ಟು ಹೋಗ್ತಾಳೆ? ಅಣ್ಣಪ್ಪನವ್ರೆ, ಇಂಥ ಟೈಮ್ಲು ಲಾಜಿಕ್ ಬೇಕಾ? ನಾ ಹೇಳ್ದದು ನಿಮಗೆ ಕೈ ಕೊಟ್ಟು ಹೋಯ್ತಾರೆ, ನನಗೆ ಬೇಜಾರಾಯ್ತಾ ಇದೆ ಅಂದು. ಗೌಡ್ರೆ, ಇವತ್ತು ಅವನು ಯಾರು ನನ್ನ ಮಧುರನ್ನ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಕಂಡು ಹಿಡಿತೀನಿ. ಜೊತೆಗೆ ಅವನಿಗೊಂದು ಗತಿ ಕಾಣಿಸ್ತೀನಿ. ಮೊದ್ಲ ಕೆಲಸ ಮಾಡಿ ಅಣ್ಣಪ್ಪನವ್ರೆ, ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ಆಯ್ತು ಅಣ್ಣಪ್ಪನವ್ರೆ, ಇರಿ ಬಂದಿ. ಬಾಬಣ್ಣ, ಜಂದನ ಜೊತೆ ಇಷ್ಟೊತ್ತಲ್ಲೆಲ್ಲೋದಿರಿ? ಆಮೇಲೆ ಪುಟ್ ಮಂದಿ, ನಾವ್ ಎಲ್ಲಿಗೆ ಹೋಯ್ತೀವಿ ಎಲ್ಲಿಗೆ ಬರ್ತೀವಿ ಅಂತ ಎಲ್ಲ ನಿಂಗೆ ಹೇಳಕ್ಕದ್ದ? ಸುಮ್ಮನಿಕ ನೀವು ಮಾತಾಡ್ತಾರದ್ ಕೇಳಿಸ್ಕೊಂಡ್ರೆ ನೀವೆಲ್ಲ ತೊಂದ್ರೆ ಸಿಕ್ಕಾಕೊಂಡಿದ್ದೀರಿ. ಅದೇನು ಅಂತ ನನ್ ತವ ಹೇಳಿ, ನಾ ಸರಿ ಮಾಡ್ತೀನಿ. ಮಧುರ ಅವ್ರನ್ನ ಕಾಪಾಡಕ್ ಹೋಯ್ತಾವೆ ಕಮ್ಮೆ. ಕಾಪಾಡಕ್ ಮಧುರ ಅವ್ರಿಗೆ ಏನಾಗಿತ್ತು? ಅಯ್ಯೋ, ನಿಂಗೆ ಎಲ್ಲ ಕಥನು ಹೇಳ್ತಾ ಕೂತ್ಕೊಳಕ್ ಆಗಲ್ಲ. ನೀನು ನಡ ನಮ್ ಜೊತೆಗ ನೋಡ. ಬರೀ ಹೋಗು. ಜಾನಿ, ಯಾಕೆ ಹೊರಗಡೆ ಬಿಡಿ ಅಣ್ಣ. ಮಾತಾಡ್ಬೇಡ ನೀನು. ಜಾನಿ,
ನನ್ನ ಜೊತೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ನೀವಾದ್ರೂ ಹೊಡಿಬೇಡಿ ಅಂತ ಹೇಳಿ ಈ ರೀತಿ ಹೊಡಿದಿದ್ರೆ ಜೀವ ಹೋಗ್ಬಿಡುತ್ತೆ. ಅಣ್ಣಪ್ಪನವ್ರೆ ನನ್ ಚೋರಿಂದ ನಾ ಕೇಟ್ ಹಾಕಿ. ಜಾನಿ ಸ್ಟಾಪ್ ಇಟ್. ಇವ್ರಿಗೆ ಯಾಕೆ ಹೊಡಿತಿದ್ರ ಹೇಳ್ಬಿಟ್ಟು ಹೊಡಿರಿ. ಇಬ್ರು ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ದಿನ ರಾತ್ರಿ ಇವ್ನ ಜೊತೆ ಸುತ್ತಕ್ ಹೋಗ್ತೀಯಾ? MG ರೋಡಲ್ಲಿ ಡ್ಯಾನ್ಸ್ ಮಾಡಿದ್ಯಾ, ಸ್ವಿಮ್ಮಿಂಗ್ ಪೂಲ್ ಹತ್ರ ಡ್ಯಾನ್ಸ್ ಮಾಡಿದ್ಯಾ, ಹಾಗೆ ಗ್ರೌಂಡ್ ಅಲ್ಲಿ ಡ್ಯಾನ್ಸ್ ಮಾಡಿದ್ಯಾ? ಇಷ್ಟು ಸಾಕ ಇನ್ನೂ ಬೇಕಾ? ಮಾಯ್ಕರ ಏನಿದು ಅಪಸ್ವರ? ಚಂದನ್ ಅವ್ರೆ ಹಂಗೆಲ್ಲ ಹೇಳ್ಬೇಡಿ. ಮಧುರ ಅವರು ಸಾನೆ ಹಾರ್ನೆಸ್ಟ್ ಪರ್ಸನ್. ಪುಟ್ಟಮಲ್ಲಿ ಅವರೇ ಅದು ಹಾರ್ನೆಸ್ಟ್ ಅಲ್ಲ ಹಾನೆಸ್ಟ್. ಹಿಡಿದ್ರೆ ಚಾಳ. ಅದೇ ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ, ನೀವಾದ್ರೂ ನನ್ನ ನಂಬಿದ್ರಲ್ಲ. ನಂಬಿದಕ್ಕೆ ಅಣ್ಣಪ್ಪನವ್ರು ಕೆಟ್ಟಿದ್ದು, ಜೊತೆಗೆ ನಾನು ಕೆಟ್ಟಿ. ಅಂದ್ರೆ ನಾವಿಬ್ರು ನಿಮ್ಮನ್ನ ನಂಬಿಕೆ ಕೆಟ್ಟು ಅಂದಿ. ಗೌಡ್ರೆ ನಿಮ್ ಮಾತು ಮುಗಿತಾ ಅಥವಾ ಇನ್ನೇನಾದ್ರೂ ಬಾಕಿ ಇದ್ಯಾ? ಜಾನಿ ನೀವೇನಾದ್ರೂ ಹೇಳೋದಿದ್ಯಾ? ಎಲ್ಲ ಗೌಡ್ರೆ ಹೇಳಿದ್ರಲ್ಲ, ನಾನು ಹೇಳೋದೇನು ಇಲ್ಲ. ಹಾಗಾದ್ರೆ ಈಗ ನಾನ್ ಮಾತಾಡ್ತೀನಿ, ನೀವಿಬ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇವ್ ನನ್ ಕ್ಲೋಸ್ ಫ್ರೆಂಡ್ ಆದಿತ್ಯ ಒಂದ್ ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡ್ತಿದ್ದ. ಈ ವಿಷಯ ತುಂಬಾ ಗುಟ್ಟಾಗಿರ್ಲಿ ಅಂತಾನೆ ನಾ ಇವಳಿಗೆ ಯಾರ ಹತ್ರನೂ ಹೇಳ್ಬೇಡ ಅಂದಿತ್ತು. ಯಾಕಂದ್ರೆ ನಾವು ನೈಟ್ ಶೂಟ್ ಮಾಡ್ತಿದ್ವಿ ಅಲ್ವಾ, ಪೊಲೀಸ್ರ ಹತ್ರ ಪರ್ಮಿಷನ್ ತಗೊಂಡಿರ್ಲಿಲ್ಲ. ನಿಮಗೆ ಈ ವಿಷಯ ಹೇಳಿದ್ರೆ ಊರಲ್ಲೆಲ್ಲ ಸಾರ್ಕೊಂಡ್ ಬರ್ತಿದ್ರಿ, ಅದಕ್ಕೆ ಈ ವಿಷಯನ ನಿಮ್ಮಿಂದನೂ ಮುಚ್ಚಿಟ್ಟಿದ್ದು. ಹೀಗ್ ಮಾಡೋದ್ರಿಂದ ಆದಿತ್ಯಂಗೂ ಹೆಲ್ಪ್ ಆಗ್ತಿತ್ತು. ಹಾಗೆ ನಾನು ಎಷ್ಟೇ ಸಲ ಕೆಲಸ ಮಾಡಿ ಅಂತ ಬಡ್ಕೊಂಡ್ರು ತಲೆ ಕೆಡಿಸ್ಕೊತಿರ್ಲಿಲ್ವಲ್ಲ. ಅದಕ್ಕೆ ಮನೆಗೆ ಸ್ವಲ್ಪ ಆದಾಯ ಆಗ್ಲಿ ಅಂತ ಹೀರೋಯಿನ್ ಆಗಿ ಆಕ್ಟ್ ಮಾಡಕ್ ಒಪ್ಕೊಂಡೆ.